ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೋನಿ, ನೀವು ನೋಡ್ತಿದ್ದೀರಾ ಕಾನ್ಸೆಪ್ಟ್ 360 ಡಿಗ್ರಿ ಚಾನಲ್. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಲಿಂಬೆ ಹುಳಿಯನ್ನು ತುಂಬ ಸಮಯದವರೆಗೆ ಹೇಗೆ ನಾವು ರೆಫ್ರಿಜರೇಟರಲ್ಲಿ ಇಡ್ಬೋದು ಅನ್ನೋದ್ರ ಬಗ್ಗೆ ನಾನು 2 ವಿಧಾನವನ್ನು ತಿಳಿಸ್ತೇನೆ. ನಿಮಗೆ ಯಾವುದದು ಈಸಿ ಆಗ್ತದೆ ಆ ವಿಧಾನವನ್ನು ನೀವು ಕೂಡ ಮಾಡಿ. ಇದು 100% ಗ್ಯಾರಂಟಿ ವಿಧಾನವಾಗಿದೆ. ಸೊ ಇದನ್ನು ಟ್ರೈ ಮಾಡಿ. ವೀಕ್ಷಕರೇ, ನಮ್ಮ ಮನೆಯಲ್ಲಿ ತುಂಬ ಲಿಂಬೆ ಹುಳಿ ಯೂಸ್ ಆಗ್ತದೆ. ಯಾಕಂದರೆ ಡೈಲಿ ನಾನು ಲಿಂಬೆ ಹುಳಿಯನ್ನು ನೀರಿನಲ್ಲಿ ಹಾಕಿ, ಲಿಂಬೆ ಹುಳಿ ಮತ್ತು ಮಿಂಟ್ ಲೀವ್ಸನ್ನು ನೀರಲ್ಲಿ ಹಾಕಿ ನಾವು ಕುಡಿತೇವೆ. ಸೊ ಆದ ಕಾರಣ ಲಿಂಬೆ ಹುಳಿ ತುಂಬ ತಂದಿಡಬೇಕಾಗ್ತದೆ. ನಾನು ತಿಳಿಸ್ತೇನೆ ನಿಮಗೆ ಹೇಗೆ ಇದನ್ನು ತುಂಬ ಸಮಯದವರೆಗೆ ಫ್ರಿಜ್ಜಲ್ಲಿ ಇಡ್ಬೋದಂತ. ತಂದ ತಕ್ಷಣ ಇದರಲ್ಲಿ ನೀರಿದ್ರೆ ನೀವು ಇದನ್ನು ಒರೆಸ್ಬೋದು. ಅಂದರೆ ಮಾಯ್ಶ್ಚರ್ ಇರಬಾರ್ದು ಯಾವುದೇ ಫ್ರಿಜ್ಜಲ್ಲಿ ಇಡುವ ವಸ್ತುಗಳಲ್ಲಿ, ಅಂದರೆ ತರಕಾರಿಗಳಲ್ಲಿ. ಸೊ ಅದನ್ನು ಜಸ್ಟ್ ನೀವು ವೈಪ್ ಮಾಡಿ ಒಂದು ಬಟ್ಟೆಯಲ್ಲಿ. ಸೊ ಒರೆಸಿ ಆದ ನಂತರ ಇದಕ್ಕೆ ಬೇಕಾಗುವಂಥದ್ದು ಸ್ಟೋರ್ ಮಾಡಲಿಕ್ಕೆ ಕಂಟೈನರ್, ಒಂದು ಏರ್ ಟೈಟ್ ಕಂಟೈನರ್ ಮತ್ತು ನ್ಯೂಸ್ ಪೇಪರ್, ಇಲ್ಲಾದರೆ ಟಿಶ್ಯೂ ಪೇಪರ್. ಯಾವುದು ಸಹ ನಿಮ್ಮಲ್ಲಿ ನ್ಯೂಸ್ ಪೇಪರ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಟಿಶ್ಯೂ ಪೇಪರೇ ಅಂತ ಅಗತ್ಯ ಇಲ್ಲ. ಸೊ ಯಾವುದಾದ್ರೂ ನೀವು ಯೂಸ್ ಮಾಡ್ಬೋದು. ಸೊ ವಿಧಾನವನ್ನು ನಾನು ಹೇಳ್ತೇನೆ. ಈ ಥರ ಏರ್ ಟೈಟ್ ಕಂಟೈನರಲ್ಲಿ ನೀವು ಹಾಕೋದಾದರೆ ಇದರ ಒಳಗೆ ಒಂದು ಟಿಶ್ಯೂ ಪೇಪರನ್ನು ಇಡಿ ಹೀಗೆ. ಅದ ನಂತರ ಈ ಲಿಂಬೆ ಹುಳಿಗಳನ್ನು ಇದರ ಒಳಗೆ ಇಟ್ಟು ಅದರ ಮೇಲೆ ಒಂದು ಟಿಶ್ಯೂ ಪೇಪರನ್ನು ಹೀಗೆ ಕವರ್ ಮಾಡಿ. ಸೊ ಒಂದು ವೇಳೆ ಸ್ವಲ್ಪ ಸಮಯದ ನಂತರ ಈ ಟಿಶ್ಯೂ ಪೇಪರ್ ಒದ್ದೆ ಆಗಿದೆ ಅಂತ ನೀವು ನೋಡಿದರೆ, ನಿಮಗೆ ಕಾಣಿಸಿದರೆ, ಇದನ್ನು ನೀವು ಚೇಂಜ್ ಮಾಡಿ. 10 ದಿನಕ್ಕೊಮ್ಮೆ 15 ದಿನಕ್ಕೊಮ್ಮೆ ಚೆಕ್ ಮಾಡಿ. ಒಂದು ವೇಳೆ ಇದು ವೆಟ್ ಆಗಿದ್ದರೆ ಇದನ್ನು ನೀವು ರಿಮೂವ್ ಮಾಡಿ ಬೇರೆ ಟಿಶ್ಯೂ ಪೇಪರನ್ನು ಇಲ್ಲಿ ಇಡಿ. ಸೊ ಟಿಶ್ಯೂ ಪೇಪರ್ ಇಟ್ಟ ನಂತರ ಇದನ್ನು ಜಸ್ಟ್ ಕ್ಲೋಸ್ ಮಾಡಿ ಹೀಗೆ ರೆಫ್ರಿಜರೇಟರಲ್ಲಿ ನೀವು ಇಡ್ಬೋದು. ಫ್ರೀಝರಲ್ಲಿ ಇಡಬೇಡಿ, ಫ್ರಿಜ್ನಲ್ಲಿ ಇದನ್ನು ಇಡುವಂಥದ್ದು. ಸೊ ಸೆಕೆಂಡ್ ವಿಧಾನ ಹೇಗಿದೆ, ಈ ಥರದ ಒಂದು ಬಾಕ್ಸನ್ನು, ಡಬ್ಬವನ್ನು ತಗೊಳ್ಳಿ. ಇದು ಏರ್ ಟೈಟ್, ಇದರಲ್ಲಿ ಗಾಳಿ ಹೋಗುವುದಿಲ್ಲ ಒಳಗೆ ಕ್ಲೋಸ್ ಮಾಡಿದರೆ ಟೈಟ್ ಆಗಿ. ಸೊ ಇದು ಕೂಡ ಯೂಸ್ ಮಾಡ್ಬೋದು. ಆದರೆ ಇದರ ಒಳಗೆ ಇಡುವಾಗ ನೀವು ಇಡುವ ರೀತಿ ಹೇಗಿದೆ, ಒಂದು ಟಿಶ್ಯೂ ಪೇಪರ್ ಇಲ್ಲ ಅಂದರೆ ನ್ಯೂಸ್ ಪೇಪರ್ ಕೂಡ ಹಾಕ್ತದೆ. ಈ ಥರ ಸ್ಕ್ವೇರಲ್ಲಿ ಕಟ್ ಮಾಡಿಟ್ಟಂಥ ನ್ಯೂಸ್ ಪೇಪರ್. ಸೊ ಇದರ ಒಳಗೆ ಹೀಗೆ ಇಟ್ಟು ಇದನ್ನು ಕ್ಲೋಸ್ ಮಾಡಿ ಹೀಗೆ ಮುದ್ದೆ ಮಾಡೋದು. ಮುದ್ದೆ ಮಾಡಿದ ನಂತರ ಇದರ ಒಳಗೆ ಹೀಗೆ ಇಡಿ. ಹೀಗೆ ಎಲ್ಲ ಲಿಂಬೆ ಹುಳಿಗಳನ್ನು ಸಪ್ರೇಟಾಗಿ ಒಂದೊಂದೇ ಆಗಿ ಕ್ಲೋಸ್ ಮಾಡಿ ಇದರ ಒಳಗೆ ಇಡುವಂಥದ್ದು. ಗೈಸ್, ಇದು ತುಂಬ ಸಮಯದವರೆಗೆ ಬರ್ತದೆ. ಇದು ನೀವು ಟ್ರೈ ಮಾಡಿ ನೋಡ್ಬೋದು. 2 ಆಪ್ಷನ್ ಕೂಡ ಒಳ್ಳೆಯದೇ, 2 ವಿಧಾನ ಕೂಡ ಚೆನ್ನಾಗೇ ಇದೆ. ಸೊ ಈ ಥರ ಫೋಲ್ಡ್ ಮಾಡಿ ಇಡುವಂಥದ್ದು. ನ್ಯೂಸ್ ಪೇಪರ್ ಇಲ್ಲಾದರೆ ಟಿಶ್ಯೂ ಪೇಪರ್ ಹೀಗೆ ಕ್ಲೋಸ್ ಮಾಡಿ ಒಳಗೆ ಇಡಿ. ಎಷ್ಟು ಬೇಕಾದರೂ ಅಷ್ಟು ಲಿಂಬೆ ಹುಳಿಗಳನ್ನು ಫುಲ್ ಮಾಡಿ ಇದರಲ್ಲಿ ಇಡ್ಬೋದು. ಅದ ನಂತರ ಇದನ್ನು ಟೈಟಾಗಿ ಕ್ಲೋಸ್ ಮಾಡಿ ನಂತರ ಫ್ರಿಜ್ಜಲ್ಲಿ ಇಡಿ. ಹೀಗೆ ಕೂಡ ಇಡ್ಬೋದು, ಹೀಗೆ ಅಡ್ಡ ಕೂಡ ಇಡ್ಬೋದು. ಇಷ್ಟು ದೊಡ್ಡ ಡಬ್ಬ ರೆಫ್ರಿಜರೇಟರಲ್ಲಿ ಸ್ಟ್ರೇಟ್ ಹೋಗದಿದ್ದರೆ ಅಡ್ಡ ಆದರೂ ಇಡಿ. ವೀಕ್ಷಕರೇ, ನಾನು 2 ವಿಧಾನಗಳನ್ನು ನಿಮಗೆ ತಿಳಿಸಿದ್ದೇನೆ. ನಿಮಗೆ ಯಾವುದು ಇಷ್ಟ ಆಗಿದೆ ಆ ವಿಧಾನವನ್ನು ನೀವು ಕೂಡ ಟ್ರೈ ಮಾಡಿ. ಸುಮ್ಮನೆ ತಂದು ಇದನ್ನು ವೇಸ್ಟ್ ಮಾಡಬೇಡಿ. ಲೆಮನನ್ನು, ಇದು ಬೇಗ ಹಾಳಾಗ್ತದೆ ಫ್ರಿಜ್ಜಲ್ಲಿ ನಾರ್ಮಲ್ ಹೀಗೆ ಇಟ್ಟರೆ. ಸೊ ಇಂತಹ ವಿಧಾನಗಳಿಂದ ತುಂಬ ಸಮಯದವರೆಗೆ ಇದನ್ನು ಫ್ರೆಶ್ ಆಗಿ ರೆಫ್ರಿಜರೇಟರಲ್ಲಿ ಇಡಬಹುದು. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇದನ್ನು ಶೇರ್ ಮಾಡಿ. ಅವರಿಗೆ ಕೂಡ ಈ ವಿಧಾನದ ಬಗ್ಗೆ ತಿಳಿಸಿ, ಅವರು ಕೂಡ ಇದನ್ನು ಯೂಸ್ ಮಾಡಲಿ. ಸೊ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಆಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ಹಾಗೂ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನಿಮಗೆ ಯಾವುದಾದ್ರೂ ಹೊಸ ವಿಡಿಯೋ ಬೇಕಾದರೆ ನಾನು ಟ್ರೈ ಮಾಡ್ತೇನೆ ಆ ವಿಡಿಯೋವನ್ನು ಮಾಡಲಿಕ್ಕೆ. ಅಂಟಿಲ್ ದೆನ್, ಟಾಟಾ, ಬಾಯ್, ಮಚ್ ಲವ್.